ನಿಮಗೆ ಮೆಜರ್ಮೆಂಟ್ ಒಂದ್ಸರಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾವು ಹೇಳಿರ್ತಕ್ಕಂಥದ್ದು ಈ ಬಾಡಿ ಮೆಜರ್ಮೆಂಟ್ಗೆ ಅಂದ್ರೆ ಏನು, ಶೋಲ್ಡರ್ನ ಮೇಲ್ಗಡೆ ನಾವೆಲ್ಲಿ ಕುತ್ಕೊಳ್ಳುತ್ತೀವಿ ಅಂದ್ರೆ ಏನು, ಅಂಡರ್ ಆರ್ಮಿಂದ ಏನು ಶೋಲ್ಡರ್ ಕಾಣುತ್ತೆ ನಮಗೆ, ಅಲ್ಲಿಂದ ಮೆಜರ್ಮೆಂಟ್ 13.5 ಬರುತ್ತೆ. ಫುಲ್ ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ತೆಗೆದುಕೊಂಡ್ರೆ 14.5 ಬರುತ್ತೆ. ನಾವು ಇದನ್ನ ಬೋಟ್ ನೆಕ್ ಫಿಟ್ಟಿಂಗ್ ಅಲ್ಲಿ ಹೊಲಿತಾ ಇದ್ದೀವಿ. ಸೊ ಕಟೋರಿ ಆಗಿರೋದ್ರಿಂದ, ಬ್ಲೌಸ್ ಆಗಿರೋದ್ರಿಂದ 13.5ಗೆ ಕನ್ಸಿಡರ್ನ ಮಾಡ್ಕೊಳ್ತೀವಿ. ಯಾಕಂದ್ರೆ ನಿಮಗೆ ಶೇಪ್ ಅನ್ನ ಹೇಳಿದ್ದೆ, ಪಟ್ಟಿ ಶೇಪ್ ಅನ್ನೋದು ಕೊಟ್ಟಾಗ ಇಲ್ಲೆಲ್ಲೂ ರಿಂಕಲ್ಸ್ ಬರಬಾರ್ದು ನಮಗೆ ಅಂತಂದ್ರೆ ನಮಗೆ ಅದೇ ಫಿಟ್ಟಿಂಗೇ ಬೇಕು. ಓಕೆನಾ. ನೋಡಿ, ನಾವು ಯಾವಾಗೂ ಬ್ಲೌಸ್ನ ಈ ರೌಂಡ್ ಶೇಪ್ ಅಲ್ಲಿ ಇಲ್ಲಿ ಕಟ್ ಮಾಡಲ್ಲ. ಓಕೆನಾ. ನಾವು ಕಟ್ ಮಾಡ್ತಕ್ಕಂಥ ಯಾವ ರೀತಿ ಶೇಪ್ ಇರುತ್ತೆ, ಸ್ಟ್ರೇಟ್ ಆಗಿ ಬಂದು ಈ ರೀತಿ ಹೋಗುತ್ತೆ. ಸೊ ಸ್ಟ್ರೇಟ್ ಆಗಿ ಬಂದು ಈ ರೀತಿ ಹೋಗುತ್ತೆ ಅಂತಂದ್ರೆ ಅದು ನಾವೇನ್ ಮಾಡಬೇಕು, ಸೊ ಇದೇ ರೀತಿ ಮೆಜರ್ಮೆಂಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತಗೊಂಡಾಗ ಮಾತ್ರ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಓಕೆನಾ. ಇಲ್ಲಾಂದ್ರೆ ಕುತ್ಕೊಳ್ಳಲ್ಲ. ಇದ್ರ ಬಗ್ಗೆ ಆಲ್ರೆಡಿ ನಿಮಗೆ ಬಾಡಿ ಮೆಜರ್ಮೆಂಟ್ ಅಲ್ಲಿ ತಿಳಿಸಿದೀನಿ, ಲಾಸ್ಟ್ ವಿಡಿಯೋ ಲೈವ್ ಅಲ್ಲಿ ಕೂಡ ನಿಮಗೆ ತಿಳಿಸಿದೀನಿ. ಓಕೆನಾ. ಇದಾದ ನಂತರ ನಮಗೆ ಆರ್ಮೋಲ್ ಡೌನ್ ಇವರಿಗೆ ಬರುತ್ತೆ 5.75 ಫಾರ್ಮುಲಾ ಪ್ರಕಾರ ಬರತಕ್ಕಂತಹ ಮೆಜರ್ಮೆಂಟ್ಸ್ ಇದು. ಸೊ ಇದು ಯಾವ ರೀತಿ ಫಾರ್ಮುಲಾ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸಿದೀನಿ. ಇಲ್ಲಿ 14.5 ಆರ್ಮೋಲ್ ರೌಂಡ್ ಇದೆ. ಯಾವ ಆರ್ಮೋಲ್ ರೌಂಡ್, ಈ ರೀತಿ ಶೇಪ್ ಇರುವಂತದ್ದು. ಸ್ವಲ್ಪ ಮೇಲ್ಗಡೆ ತೆಗೆದುಕೊಂಡಾಗ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಒಂದು 1/2 ಇಂಚ್ ಇನ್ಕ್ರೀಸ್ ಆಗಲೇಬೇಕು. ಇನ್ಕ್ರೀಸ್ ಆಗುತ್ತೆ, 15 ಇಂಚಸ್ಗೆ ಇದು ಕನ್ವರ್ಟ್ ಆಗುತ್ತೆ. ಇದಾದ ನಂತರ ಸೇಮ್ ಮೆಜರ್ಮೆಂಟ್ 33 ಮೆಜರ್ಮೆಂಟ್ ಅಪರ್ ಚೆಸ್ಟ್ ಇದೆ, 34 ಇದೆ, ಸೊ 29 ವೇಸ್ಟ್ ಇದೆ. ಓಕೆನಾ. ಸೊಂಟದ ಸುತ್ತಳತೆ 29 ಇದೆ. ಸೊ ಇದರ ಸಿಂಪಲ್ ಆಗಿ ಇನ್ನೊಂದು ಹೇಳಬೇಕಾದ್ರೆ, ಇದರ 4ನೇ 1/7 725 ಅಂದ್ರೆ 7.25 ಇಂಚ್ ಏನ್ ಬರುತ್ತೆ, ಅದೇ ಇವರ ಆರ್ಮೋಲ್ ರೌಂಡ್ ಆಗಿ ಇರುತ್ತೆ. ಪ್ರತಿ ಮೆಜರ್ಮೆಂಟ್ಗೂ 90% ಇದು ವರ್ಕ್ ಆಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ನಾವು. ಓಕೆನಾ. ಇದು ಆರ್ಮೋಲ್ ರೌಂಡ್ ನಾನು ಹೇಳಿದ್ದೆ 14.5 ಫಿಟ್ಟಿಂಗ್ ಅಲ್ಲಿ ಇರುತ್ತೆ. ಲೂಸಿಂಗ್ ಅನ್ನು ನಾವು ಆ್ಯಡ್ ಮಾಡಿಕೊಂಡ್ರೆ 1/2 ಇಂಚ್ ಲೂಸಿಂಗ್ ಎಕ್ಸ್ಟ್ರಾ ಬೇಕು, ಫ್ರೀ ಆಗಿ ಬೇಕು ಅಂತಂದ್ರೆ ಆ್ಯಡ್ ಮಾಡಿಕೊಂಡ್ರೆ 15 ಬರುತ್ತೆ. ಇಲ್ಲ ಅಂದ್ರೆ ಈ ಸೊಂಟದ ಸುತ್ತಳತೆ ಏನಿರುತ್ತೆ, ಇದರ ಸುತ್ತಳತೆಯ 4ನೇ 1/ಭಾಗ ಏನು ಬಂದಿರುತ್ತೆ 7.25 ಒನ್ ಸೈಡ್ ನಾವು ಇಟ್ಕೊಳ್ತೀವಿ. ಓಕೆನಾ. ಇದನ್ನೇ ಇಂಟು 2 ಮಾಡಿದಾಗ 14.5 ಬರುತ್ತೆ. ಅಂದ್ರೆ ಇದರ ಅರ್ಧ 14.5 ಆಗಿರುತ್ತೆ. ಅದು ನಮ್ಮ ಆರ್ಮೋಲ್ ರೌಂಡ್ ಆಗಿರುತ್ತೆ. ಇದು ಒಂದು ನಿಮಗೆ ನಾಲೆಡ್ಜ್ ಇರಲಿ ಅಂತಕ್ಕಂತ ಹೇಳಿದ್ದೀನಿ ನಾನು. ಪ್ರತಿ ಮೆಜರ್ಮೆಂಟ್ ಇದೇ ರೀತಿ ಇರುತ್ತೆ. ಆಲ್ಮೋಸ್ಟ್ ಚೆಕ್ ಮಾಡ್ಕೊಳ್ಳಿ, ಈ ಪ್ಯಾಟರ್ನ್ ಇಲ್ಲಿ ವರ್ಕ್ ಆಗುವಂಥದ್ದು. ಇದಾದ ನಂತರ ಅಪರ್ ಚೆಸ್ಟ್ ಆಯಿತು, 34 ಫುಲ್ ಬಸ್ಟ್ ಇದೆ. ಸೊ ಇದ್ರ ಪ್ರಕಾರ ನಾವು ಬ್ಯಾಕ್ ಸೈಡ್ ಫಸ್ಟ್ ನಾವೇನ್ ಮಾಡ್ತೀವಿ, ಬೋಟ್ ನೆಕ್ ಮೆಜರ್ಮೆಂಟ್ ನ ನೋಡೋಣ. ಅದಾದ ನಂತರ ಇದೇ ಪ್ಯಾಟರ್ನ್ಗೆ ಡೀಪ್ ಯಾವ ರೀತಿ ಡೀಪ್ ಅಲ್ಲಿ ಶೋಲ್ಡರ್ ಯಾವ ರೀತಿ ಚೇಂಜಸ್ ಆಗುತ್ತೆ, ಇವೆರಡು ಪ್ಯಾಟರ್ನ್ ಇವತ್ತು ನೋಡ್ತಾ ಇದ್ದೀವಿ ಫ್ರಂಟ್ ಬ್ಯಾಕ್ ಅಲ್ಲಿ. ಓಕೆನಾ. ಸೊ ನಾವೇ